ನಾನು ಪತ್ರಕರ್ತ ಇರಬೇಕಾದ್ರೆ ಎಲ್ಲರೂ ಕೂಡ ಭಾಳ ಡ್ಯಾಶಿಂಗ್ ಆಗಿ ಬರೀತಾನೆ. ಆ ನೇರವಂತಿಕೆ, ನಿಷ್ಠುರತೆ ಇದೆಯಲ್ಲ, ಅದನ್ನ ಎಲ್ಲರೂ ಕೂಡ ಇಷ್ಟಪಡೋರು. ಏನು ಯಾರಿಗೂ ಕೇರ್ ಮಾಡಲ್ಲ, ಬರೀತಾನೆ. BJP-ಯವ್ರಿಗೂ ಬಿಡಲ್ಲ, ಕಾಂಗ್ರೆಸ್ಸವ್ರಿಗೂ ಬಿಡಲ್ಲ, ಯಾರಿಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಎಲ್ಲರೂ ಕೂಡ ನನ್ನನ್ನು ಇಷ್ಟಪಡೋರು. ಯಾರೋ ಎಲ್ಲೇ ಹೋಗಿ ಸಿಕ್ಕಿದಾಗ್ಲೂ ಕೂಡ ತುಂಬ ಜನ ನನ್ನನ್ನು ಬಂದ್ಬಿಟ್ಟು ಏನು ಧೈರ್ಯದಿಂದ ಬರೀತೀಯ ಅಂತೆಲ್ಲ ಹೇಳೋರು. ತುಂಬ ಜನ ಬಂದ ಕೂಡಲೇ ಯಾರೋ ನಾರ್ತ್ ಇಂಡಿಯನ್ ಇರಬೇಕು, ನಿನ್ನ ಹೆಸರು ನೋಡಿದಾಗ ನೀನಾದರೆ ನೀನು ಟ್ರಾನ್ಸ್ಲೇಷನ್ ಮಾಡಿ ಕನ್ನಡಕ್ಕೆ ಹಾಕ್ತಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆದರೆ ಟ್ರಾನ್ಸ್ಲೇಷನ್ ಅಷ್ಟು ಪವರ್ಫುಲ್ ಆಗಿ ಬರೋಲ್ಲ, ನೀನು ಇಷ್ಟು ಚೆನ್ನಾಗಿ ಬರೀತೀಯಲ್ಲ, ನೀನು ಕನ್ನಡದವನೇ ಅಂತ ನಮಗೆ ಗೊತ್ತಿಲ್ಲ ಅಂತಲೂ ಕೂಡ ಹೇಳಿದವರಿದ್ದಾರೆ. ಅಲ್ಲಿ ನನ್ನ ನೇರವಂತಿಕೆ, ನಿಷ್ಠುರತೆ ಅನ್ನೋದು ನನ್ನ ಸ್ಟ್ರೆಂತ್ ಆಗಿತ್ತು. ಪಾಲಿಟಿಕ್ಸಿಗೆ ಬಂದೆ, ಅದು ಮೈಸೂರು ಮತ್ತು ಕೊಡಗು ಬಿಡಿ, ಕೊಡಗು ಜನನೇ ಒಂಥರ, ಅಲ್ಲಿ ಜನ ಒಂಥರ ಪೇಟ್ರಿಯಾಟಿಸಮ್ ಅನ್ನೋದು ತುಂಬ ಜಾಸ್ತಿ ಇದೆ ಅಲ್ಲಿ. ಕೊಡವ ಜನಾಂಗದವ್ರು ಎಂತನೂ ಕೂಡ ಅವ್ರ ಬ್ಲಡ್ಡಲ್ಲಿ, ಅವ್ರ DNA-ನಲ್ಲೇ ಆ ಒಂದು ದೇಶ, ಅದ್ರದ್ದು ಪ್ರೊಟೆಕ್ಷನ್ನು ಇಂಥದ್ರ ಬಗ್ಗೆ ಇದೆ. ಹಾಗಾಗಿ ಅವ್ರು ಸಹಜವಾಗಿ ಸಣ್ಣ ಹೊಟಾಕ್ಬಿಡ್ತಾರೆ ಅವರು, ಆ ಥರ ಪ್ರೀತಿ ಇರೋಂಥದ್ದು. ಆದರೆ ಕುಶಾಲನಗರ ಬ್ರಿಡ್ಜ್ ದಾಟಿ ಇಲ್ಲಿ ಬಂದಾದ ಕೂಡಲೇ ನಮ್ಮ ಹತ್ರ ಜಾತಿಗಳು ಜಾಸ್ತಿ, ಒಡಕುಗಳು ಜಾಸ್ತಿ. ಅದು ಕೇಳಿದ್ದು ಮೈಸೂರು ಮಹಾರಾಜರ ಊರು. ಈ ಮಹಾರಾಜರ ಊರಿನಲ್ಲಿ ಹೇಗೆ ಅಂತಂದರೆ, ಈ ಮಹಾರಾಜರ ಊರಿನಲ್ಲಿ ಹೊಳಭಟ್ರು ಇರ್ತಾರೆ, ಚಾಡಿಕೋರರು ಇರ್ತಾರೆ, ಎಲ್ಲ ಥರದವ್ರು ಇರ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ರಾಜಕಾರಣ ಮಾಡೋದು ಭಾಳ ಕಷ್ಟ. ಈ ಮೈಸೂರು ಭಾಗ ಹೇಗೆ ಅಂತಂದರೆ, ನಮ್ಮ RSS ಸ್ಟಾಲ್ವರ್ಡ್ಸ್ ಕೂಡ ಮೈಸೂರಿನಲ್ಲೇ ಬಂದಿದ್ದು. ಅದು ನಿಮಗೆ ಕೃಷ್ಣಪ್ಪನವ್ರು ಇರ್ಬೋದು, ಮೈಸಾ ಜಯದೇವರು ಇರ್ಬೋದು, ಸೂರಮ್ಮಣ್ಣವ್ರು ಇರ್ಬೋದು, ಎಲ್ಲರೂ ಈ ಭಾಗದಲ್ಲೇ ಬಂದಿದ್ದು. ಆದರೆ ಇಲ್ಲಿ ಏನು ಅಂತಂದರೆ, ಇಲ್ಲಿ ಅಷ್ಟು ಸುಲಭವಾಗಿ ಯಾವುದೇ ಸಂಘಟನೆ ಸಿದ್ಧಾಂತ ಬೇರೆ ಬಿಡೋದು ಬಹಳ ಕಷ್ಟ. ಯಾಕೆಂದರೆ ಅಷ್ಟು ಜಾತಿಯ ಒಡಕುಗಳಿದೆ. ಇದ್ರ ಮಧ್ಯದಲ್ಲಿ ನಾನು ಇಲ್ಲಿ ಬಂದು ಅಭಿವೃದ್ಧಿ ಕೆಲಸ ಮಾಡಬೇಕು, ಪಾಲಿಟಿಕ್ಸ್ ಮಾಡಬೇಕು, ಸಂಘಟನೆ ಕಟ್ಟಬೇಕು, ಎಲ್ಲ ಕೆಲಸಗಳು ನನ್ನ ತಲೆ ಮೇಲೆ ಬಂತು. ನಾನು ಅಲ್ಲಿ ಏನು ನೇರ ನಿಷ್ಠುರತೆಯಿಂದ ಬಂದು ಆ ಪತ್ರಕರ್ತನ ಅವತಾರದಲ್ಲಿ ಬಂದು ಪಾಲಿಟಿಷಿಯನ್ ಆಗ್ಬಿಟ್ಟೆ. ನಾನು ಅದನ್ನೇ ಕೂಡ ತಿರ್ಸಟ್ಟಾಗಿ ನಾನು ಮಾತಾಡ್ತಿದ್ದೆ, ಕಿರಿಕಿರಿ ಆಗ್ತಿತ್ತು. ಅಲ್ಲಿ ನಾನು ಯಾವುದೋ ಮೂಡಲ್ಲಿ ಬರೀತಾ ಇದ್ದೆ. ಇಲ್ಲಿ ಆಗಲ್ಲ, ಮೂಢನಂಬಿಕೆ ಕೆಟ್ಟಿರಲಿ ಸರಿ ಇರಲಿ, ಜನರ ಜೊತೆ ಮಾತ್ರ ನಗ್ತಾ ಮಾತಾಡ್ತಿರ್ಬೇಕು. ಇದಕ್ಕೆ ಫೀಲ್ಡಿಗೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಭಾಳ ಕಷ್ಟ ಆಗೋಗ್ಬಿಡ್ತು. ಮತ್ತು ಯಾರೋ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ಅಪ್ಪ ಮೊದಲೇ ಸತ್ತೋಗಿ ಆಗೋಗ್ಬಿಟ್ಟಿತ್ತು. ನಮ್ಮಮ್ಮ ಯಾವುದೋ ನಮ್ಮೂರಲ್ಲಿ ಹಳ್ಳಿನಲ್ಲಿ ನನ್ನ ತಮ್ಮಂದಿರ ಜೊತೆ ಬದುಕ್ತಾಳೆ. ನನಗೆ ಯಾವ ಹಿನ್ನೆಲೆನೂ ಇಲ್ಲ, ಯಾವ ಫೈನಾನ್ಷಿಯಲ್ ಬ್ಯಾಕಿಂಗ್ ಇಲ್ಲ, ಏನಿಲ್ಲ. ಸಂಘದ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಬಂದೆ ಅನಾಮತ್ತಾಗಿ MP ಆದೆ. ಬಟ್ ಅದಾದ್ಮೇಲೆ ನನಗೆ ನಿಜವಾಗ್ಲೂ ಹೇಳ್ತೀನಿ, ಸುಸ್ತೊಳೆಯಕ್ಕೆ ಶುರುವಾಗ್ಬಿಟ್ಟೆ. ಏನು ಟೀಕೆಗಳು, ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೆಂಗಪ್ಪ ಬರೋದು. ಸಡನ್ ನಾನು MP ಆಗ್ಬಿಟ್ಟೆ. ಗ್ರಾಮ ಪಂಚಾಯತಿ ಗೆಲ್ಸು, ತಾಲೂಕ್ ಪಂಚಾಯತಿ ಗೆಲ್ಸು, ಜಿಲ್ಲಾ ಪಂಚಾಯತಿ ಗೆಲ್ಸು. ನಾನೇ ಕಷ್ಟದಲ್ಲಿ 31,000ದಲ್ಲಿ ಗೆದ್ಕೊಂಬಂದಿನಿ. ಇವೆಲ್ಲ ಗೆಲ್ಸಕ್ಕೆ ನನ್ನ ಕೈಲಿ ಆಗುತ್ತಾ? ಅದು ಒಬ್ಬ ಲೀಡ್ರ್ ಮೇಲೆ ಒಂದು ವಿಶ್ವಾಸ ಬರಬೇಕಲ್ವಾ. MP ಆದ 2015ರಲ್ಲೇ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆ. ಪ್ರತಾಪ್ ಸಿಂಹ 1 ಸೀಟನ್ನು ಗೆಲ್ಸ್ಬಿಟ್ಟು ನಾವು ಕ್ಷೇತ್ರದಲ್ಲಿ ಅಂತಾರೆ. 1 ಸೀಟನ್ನು ಗೆಲ್ಸಕ್ಕೆ ನನ್ನ ಕೈಲಿ ನಾನೇ ತಳ ಊರ್ಬೇಕು, ಬೇರೂರ್ಬೇಕು. ಒಂದು ಚಿಕ್ಕ ಸಹಕಾರ ಸಂಘಗಳಿರ್ಬೋದು, ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು, ಹಾಲಿನ್ ಡೈರಿ ಇರ್ಬೋದು, ಈ ಥರದ ಒಕ್ಕೂಟಗಳಲ್ಲೆಲ್ಲ ಇಲ್ಲಿ JDS, ಕಾಂಗ್ರೆಸ್ ಬೇರೂರಿದೆ. ಇಲ್ಲಿ ಬಂದು ನಾನು ಅವ್ರ ಜೊತೆ ಅದರೊಳಗಡೆ ಪೆನೆಟ್ರೇಟ್ ಆಗಲಿಕ್ಕೆ, ಇನ್ನೊಂದಾಗಲಿಕ್ಕೆ ನಾನು ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ಜನರ ಹತ್ರ ವಿಶ್ವಾಸನ ಗಳಿಸ್ಕೊಂಡು ಆನಂತರ ಅವರು ನನ್ನ ಮಾತಿಗೆ ಬೆಲೆ ಕೊಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಳ್ಬೇಕು. ಹಿಂಗೆ ಅನಾಮತಕ್ಕೆ ಆಗಕ್ಕಾಗುತ್ತೆ? ಪ್ರತಾಪ್ ಸಿಂಹ ಗೆಲ್ಸ್ಬಿಟ್ನಾ 2015 ಎಷ್ಟು ಜನ ಒಂದು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇದ್ದಾರೆ, ತಾಲೂಕ್ ಪಂಚಾಯತ್ ಮೆಂಬರ್ಸ್ ಇದ್ದಾರೆ. ಆಯಿತು, ನಾನು ಬರೋದಕ್ಕಿಂತ ಮೊದಲು ಎಷ್ಟಿದ್ರು? ನನ್ನ ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯತಿನೂ ಇರಲಿಲ್ಲ. ಅನಾಮತ್ತಾಗಿ ನಾನು ಗೆಲ್ಸೋದಕ್ಕೆ ನನ್ನ ಮೇಲೆ ಯಾವುದೋ ಒಂದು ಪ್ರೀತಿಯಿಂದ ಜನ ಓಟ್ ಹಾಕಿದ್ರು. ಮೋದಿಜಿ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿ ಗೆದ್ಕೊಂಬಂದವನು. ಅವ್ರ ಹೆಸರಿನಲ್ಲಿ ಅಭಿವೃದ್ಧಿ ಕಾರ್ಯ ತಂದು ನಾನು ಪಕ್ಷನ ಕಟ್ಟಬೇಕಿತ್ತು. ಅದಕ್ಕೆ ನಾನು ಸ್ಟ್ರಗಲ್ ಮಾಡ್ತಾ ಹೊರಟೆ. ಎಲ್ಲರನ್ನೂ ಉಂಟಲ್ಲ, ನನ್ನ ಹತ್ರನೂ ಕೂಡ ನಾನು ಹೇಳಿದ್ದೀನಲ್ಲ, ನಾನೇನು ನಿಮ್ಗೆ ತಪ್ಪುನ ಅಥವಾ ನನ್ನ ಬಗ್ಗೆ ನಾನು ಮಾಸ್ಕ್ ಮಾಡ್ಕೊಳ್ಬೇಕು ಅಂತಿಲ್ಲ. ನಮಗೆ ಪತ್ರಕರ್ತನಾಗಿದ್ದಾಗ ಒಂಥರ ಫ್ರೀಯಾಗಿ ನಾವು ಪತ್ರಕರ್ತರಾಗಿರುವಾಗ ನಾವು ಪ್ರೆಸ್ ಕ್ಲಬ್ಬಿಗೆ ಹೋಗ್ತಾ ಇದ್ದು, ಬೇರೆ ಕಡೆನೂ ಹೋಗ್ತಾ ಇದ್ದು. ಅಲ್ಲಿ ಏನಂತಂದರೆ ನಮ್ದು ಆ ಥರ ಗ್ರೂಪ್ ಬೇರೆ ಇರ್ತಿದ್ದು, ಹರಟೆ ಹೊಡಿತಿದ್ದು. ಇಲ್ಲಿ ಹರಟೆ ಹೊಡೆಯೋಕ್ಕೆ ಟೈಮ್ ಇಲ್ಲ, ಜನರ ಹತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಕ್ಕೆ ಹೋಗಬೇಕಿತ್ತು. ಇಲ್ಲಿ ನಮ್ಮ ಒಂದೊಂದು ನಡತೆನೂ ಕೂಡ ಇಲ್ಲಿ ರಿವ್ಯೂ ಮಾಡ್ತಾರೆ, ಅಂಥ ಒಂದು ಪರಿಸ್ಥಿತಿ ಇತ್ತು. ಹಾಗೆ ನಾನು ಇದಕ್ಕೆ ಅಡಾಪ್ಟ್ ಹಾಕ್ಕೊಂಡು ಇಲ್ಲಿ ಬರೋಷ್ಟರಲ್ಲಿ ನಾನು ನಿಜವಾಗ್ಲೂ ಹೈರಾಣ ಆಗೋದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.